ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ಆಲೂ ಪರೋಟ ಮಾಡ್ತಾಯಿದ್ದೀನಿ. ಆಲೂ ಪರೋಟಕ್ಕೆ ಇಲ್ಲಿ ಆಲೂಗಡ್ಡೆನ ಬೇಯಕ್ಕಿಟ್ಕೊಂಡಿದ್ದೀನಿ. ಬೇಯಕ್ಕಿಟ್ಕೊಂಡು ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೋತಾ ಇದ್ದೀನಿ. ಚಪಾತಿ ಹಿಟ್ಟನ್ನು ಹದಕ್ಕೂ ಅಲ್ಲ, ಸ್ವಲ್ಪ ತಿಳುವೇ ಕಲಿಸ್ಕೋಬೇಕು. ನೋಡಿ ಕಲಿಸ್ತಾ ಇದ್ದೀನಿ. ಸ್ವಲ್ಪ ತಿಳು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಕಲಸಿ ಇಡ್ತಾ ಇದ್ದೀನಿ. 1-2 ತಾಸು ಇಲ್ಲ 1 ತಾಸಾರು ಚೆನ್ನಾಗಿ ನೆನ್ಕೊಂಡ್ರೆ ಪರೋಟ ಚಪಾತಿ ಏನಾದರೂ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಬೆಳಗ್ಗೆ ಟಿಫನ್ನಿಗೆ ಮಾಡ್ತಾಯಿದ್ದೀನಿ ಆಲೂ ಪರೋಟಾನ. ಇಲ್ಲಿ ನಾನು ಈರುಳ್ಳಿನ ಸಿಪ್ಪೆ ತೆಕ್ಕೊಂಡು ಎಲ್ಲ ಇಟ್ಕೊಂಡಿದ್ದೀನಿ. ಸಿಪ್ಪೆ ತಗೊಂಡು ಚಾಪರಿಗೆ ಹಾಕಿದ್ದೀನಿ. ನಾನು ಚಾಪರ್ ಇದೆ ಅಂತ. ಸಣ್ಣಕ್ಕೆ ಚಾಕುದಲ್ಲೂ ಕಟ್ ಮಾಡ್ಕೋಬೋದು ಚೆನ್ನಾಗಿ. ನೆಕ್ಸ್ಟ್ ಯಾವಾಗಾದ್ರು ಮಾಡಿದಾಗ ಚಾಕುದಲ್ಲೇ ಕಟ್ ಮಾಡ್ತೀನಿ. ಇವಾಗ ನಾನು ಚಾಪರಿಗೆ ಹಾಕ್ಕೊಂಡಿದ್ದೀನಿ. ಚಾಪರಿಗೆ ನೀಟ್ ಸಣ್ಣದು ಚಾಪರ್ ಹಾಕ್ಕೋಬೇಕು. ಒಂದು ಚಿಕ್ಕದು ಒಂದು 3 ಈರುಳ್ಳಿನೇನೋ ತೊಗೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ನೋಡು ಅಷ್ಟು ತೊಗೊಳ್ಳಿ. ಇಲ್ಲಿ ನೋಡಿ ಬಾಣಲೆನ ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಗ್ಯಾಸಲ್ಲಿ, ಅದಕ್ಕೆ ಎಣ್ಣೆ ಏನೂ ಹಾಕಿಲ್ಲ ನಾನು, ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರಿನ ಅಂಶ ಹೋಗಲಿ ಅಂತ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಶುಂಠಿ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊಂಡೆ, ಆಮೇಲೆ ಕಸ್ತೂರಿ ಮೇಥಿ ಹಾಕ್ಕೊಂಡೆ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ ಶುಂಠಿನೂ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಎಲ್ಲ ಬೆಂದಿತ್ತು, ಅದಕ್ಕೆ ಸಿಪ್ಪೆ ತಗೊಳ್ಳೋಣ ಅಂತ ಸಿಪ್ಪೆ ತಗೊತಾ ಇದ್ದೀನಿ. ಸಿಪ್ಪೆ ತಗೊಂಡಾದ್ಮೇಲೆ ನಾನು ಈ ಥರ ತುರ್ಕೊತೀನಿ. ಈ ಥರ ತುರ್ಕೊಂಡ್ರೆ ಪರೋಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂಥರ ಅದು ಗಂಟು ಥರ ಸಿಗುತ್ತಲ್ಲ, ಹರಿದು ಹೋಗ್ತಾ ಇರುತ್ತೆ ಪರೋಟ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ಉಪ್ಪೇ ಹಾಕ್ಕೊಂಡಿರಲಿಲ್ಲ, ಹಾಗಾಗಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿದೆ, ಉಪ್ಪೇ ಇರಲಿಲ್ಲ, ಉಪ್ಪು ಹಾಕ್ಕೊಂಡೆ. ಇವಾಗ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಹೊಡಿತಾ ಇದ್ದೀನಿ. ಈ ಥರ ಚೆನ್ನಾಗಿ ಉಪ್ಪು ಹಾಕಿರಲಿಲ್ವಲ್ಲ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಫಸ್ಟೇ ನಾನು ಉಳ್ಳೆಗಳನ್ನು ಮಾಡಿ ಇಟ್ಕೊತಾ ಇದ್ದೀನಿ. ಉಳ್ಳೆಗಳನ್ನು ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಪರೋಟಾನ ಲಟ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಬರೀ ಚಪಾತಿನೇ ಬರ್ತಾಯಿದೆ ನನ್ನ ಬಾಯಿಗೆ. ಈ ಥರ ಮಾಡಿ ನೋಡಿ, ನಾನು ಹೇಗೆ ಮಾಡಿದ್ದೀನೋ ಹಾಗೆ ಒಂದು ಪರೋಟಾನು ಕಿತ್ತೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಿಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ. ನಿಮಗೆ ಎಷ್ಟು ತಿಳು ಬೇಕು ನೋಡಿ ಅಷ್ಟು ತಿಳು ಮಾಡ್ಕೋಬೋದು ಪರೋಟಾನ. ಇವಾಗ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದ್ಕೊಂಡಿತ್ತು, ಹಾಗಾಗಿ ಇವಾಗ ಉಳ್ಳೆ ತೊಗೊಂಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಉಳ್ಳೆ ತೊಗೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕು. ಒಂದು ಸಲ ಈ ಥರ ಲಟ್ಟಿಸ್ಕೋಬೇಕು. ಸ್ವಲ್ಪ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟಫಿಂಗ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಇವಾಗ ಈ ಥರ ಮಾಡಿಕೊಂಡೆ. ಮುಂದೆ ಸ್ಟಾರ್ಟಿಂಗಲ್ಲಿ ಉದ್ದಿದ್ದ ವಿಡಿಯೋನೇ ಬಂದಿಲ್ಲ. ನನ್ನ ಮಗಳಿಗೆ ವಿಡಿಯೋ ಮಾಡ್ಕೆ ಅಂತ ಹೇಳಿದ್ದೀನಿ, ವಿಡಿಯೋನೇ ಮಾಡ್ಕೊಂಡಿಲ್ಲ. ಆಮೇಲೆ ವಿಡಿಯೋ ಮಾಡ್ಕೊಳಕ್ಕೆ ಬಂದಿದ್ದಾಳೆ, ನಾನು ನೋಡ್ಕೊಂಡೇ ಇಲ್ಲ. ನಾ ಹೇಗೆ ಮಾಡಿದ್ದೇನೋ ಹಾಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಎಷ್ಟು ದೊಡ್ಡದಾದರೂ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.